सुन्दरे सुन्दरो रामः सुन्दरे सुन्दरी कथा सुन्दरे सुन्दरी सीता सुन्दरे किंब सुंदरಂ. ನಾವಿವತ್ತು ಆಂಜನೇಯನ ಸನ್ನಿಧಾನದಲ್ಲಿದ್ದೇವೆ, ಸಾನ್ನಿಧ್ಯದಲ್ಲಿದ್ದೇವೆ. ಭಗವಂತನ ಶ್ರೀರಾಮಚಂದ್ರನ ದಾಸ ಶ್ರೇಷ್ಠನಾದಂತಹ ಆಂಜನೇಯನ ಅನುಗ್ರಹ ಅನ್ನುವಂಥದ್ದು ಶಾಶ್ವತವಾಗಿ ನಮಗೆಲ್ಲರಿಗೂ ಬೇಕು. ಆ ದಾಸ ಶ್ರೇಷ್ಠನ ದಾಸರು ನಾವಾಗದೆ ಆ ಭಗವಂತನ ಸಾಮೀಪ್ಯವು, ಅವನ ಅನುಗ್ರಹವು ನಮಗೆ ಖಂಡಿತವಾಗಿಯೂ ಕೂಡ ದೊರಕಿಸಿಕೊಳ್ಳುವಲ್ಲಿ ಬಹಳ ಕಷ್ಟವಾಗುತ್ತದೆ. ಅವನ ದಾಸರು ನಾವಾದಾಗ ನಾವು ಭಗವಂತನ ಸಾನ್ನಿಧ್ಯಕ್ಕೆ ಅತ್ಯಂತ ಶೀಘ್ರವಾಗಿ ನಾವು ತಲುಪಬಹುದು ಹಾಗೂ ಆ ಭಗವಂತನ ಉಳುಮೆಗೆ ನಾವು ಪಾತ್ರರಾಗಬಹುದು. ಇಂತಹ ಆಂಜನೇಯ ತಾನು ತನ್ನ ಆ ಸುಂದರಕಾಂಡದ ಪ್ರಾರಂಭದಲ್ಲೇ ಬರುವಂತಹ ಒಂದು ಪ್ರಸಂಗ, ತಾನು ಸಮುದ್ರ ಉಲ್ಲಂಘನೆಯನ್ನು ಮಾಡಬೇಕು, ಸೀತೆಯ ಬಗ್ಗೆ ತಾನು ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡು ಬರಬೇಕು ಅಂತ ಹೇಳುವಂತಹ ಇಚ್ಛೆಯಿಂದ ಸಮಸ್ತ ವಾನರರ ಜೊತೆಗೂಡಿ ತಾನು ಆ ಲಂಕೆಗೆ ಮುಂಭಾಗದಲ್ಲಿ ಇರುವಂತಹ ಸಮುದ್ರ ತೀರಕ್ಕೆ ಬಂದು ನೆಲೆಸಿದ್ದಾನೆ. ಮಹೇಂದ್ರ ಪರ್ವತದ ತಪ್ಪಲಿನಲ್ಲಿ ಎಲ್ಲಾ ವಾನರರು ಕೂಡ ಸೇರಿದ್ದಾರೆ. ಈಗ 100 ಯೋಜನ ವಿಸ್ತೀರ್ಣವಾಗಿರುವಂತಹ 100 ಯೋಜನ ದೊಡ್ಡದಾದಂತಹ ಆ ಸಮುದ್ರವನ್ನು ದಾಟಿ ಹೋಗಿ ಸೀತಾಮಾತೆಯ ಸುದ್ದಿಯನ್ನು ತೆಗೆದುಕೊಂಡು ಬರಬೇಕು. ಅಲ್ಲಿ ಸೀತಾಮಾತೆ ಅಲ್ಲಿದ್ದಾಳೆ ಅಂತ ಹೇಳುವಂತಹ ಮಾಹಿತಿ ಗೃಧ್ರರಾದ ಸಂಪಾದಿಯಿಂದಾಗಿ ವಾನರರೆಲ್ಲರಿಗೂ ಕೂಡ ಲಭ್ಯವಾಗಿದೆ. ಈಗ ಆ 100 ಯೋಜನ ಆ ವಿಸ್ತೀರ್ಣವುಳ್ಳಂತಹ ಸಮುದ್ರವನ್ನು ದಾಟಿ ಹೋಗಿ ಸುದ್ದಿ ತರುವಂತವರು ಯಾರು ಅಂತ ಹೇಳುವಂತಹ ಜಿಜ್ಞಾಸೆ ವಾನರರೆಲ್ಲರಲ್ಲಿಯೂ ಕೂಡ ಮೂಡಿದಾಗ ಅಲ್ಲಿ ಆಂಜನೇಯನೇ ಇದಕ್ಕೆ ಸಮರ್ಥನಾದವನು ಹೇಳುವಂತಹ ತೀರ್ಮಾನಕ್ಕೆ ಜಾಂಬವಂತಾದಿಗಳು ಬರ್ತಾರೆ. ಆದ್ರೆ ಆಂಜನೇಯನಿಗೆ ತನ್ನ ಶಕ್ತಿಯ ಅರಿವೇ ಇಲ್ಲ. ತನ್ನಷ್ಟಕ್ಕೆ ತಾನೇ ಒಂದು ಬಂಡೆಯ ಮೇಲೆ ಕುಳಿತುಕೊಂಡು ತಾನು ಎಲ್ಲೋ ನೋಡ್ತಾ ಇದ್ದಾನೆ. ಭಗವಂತನನ್ನು ಶ್ರೀರಾಮಚಂದ್ರನನ್ನು ತಾನು ಮನದಲ್ಲೇ ಸ್ತುತಿಸ್ತಾ ಇದ್ದಾನೆ. ಆವಾಗ ಅಲ್ಲಿ ಸೇರಿದಂತಹ ಎಲ್ಲಾ ವಾನರರು ಕೂಡ ಅವನನ್ನು ಉತ್ತೇಜಿಸ್ತಾ ಅವನಿಗೆ ಅವನ ಶಕ್ತಿಯ ನೆನಪನ್ನು ಮಾಡಿಕೊಟ್ಟ ನಂತರ ಆಂಜನೇಯನಿಗೆ ತನ್ನ ಪರಾಕ್ರಮ ಎಷ್ಟು, ತನ್ನ ಶೌರ್ಯ ಎಷ್ಟು, ತನಗಿರುವಂತಹ ಸಾಮರ್ಥ್ಯ ಎಷ್ಟು ಅಂತ ಹೇಳುವಂಥದ್ದು ನೆನಪಾಗ್ತದೆ. ಹಾಗಾದ್ರೆ ಯಾಕೆ ಆಂಜನೇಯನಿಗೆ, ಪ್ರಭುವಿಗೆ ಇದೆಲ್ಲ ಮರೆತು ಹೋಯಿತು? ಸ್ವಾಮಿಗೆ, ಆಂಜನೇಯ ಸ್ವಾಮಿಗೆ ಯಾಕೆ ತನ್ನ ಸಾಮರ್ಥ್ಯದ ನೆನಪಿಲ್ಲ ಅಂತ ಹೇಳುವಂಥದ್ದನ್ನು ನಾವು ಇವತ್ತು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡುವ. ಪುಟ್ಟ ಬಾಲಕ ಆಂಜನೇಯ ಅಂಜನಾದೇವಿಯ ಮಗನಾಗಿ ತಾನು ಇದ್ದಂತಹ ಸಂದರ್ಭ, ತಾಯಿ ಬಳಿಯಲ್ಲಿಲ್ಲ. ಆವಾಗ ಜೋರಾಗಿ ಹಸಿವಾದಂತಹ ಮಗು ಆ ಹೊಟ್ಟೆಗೆ ಏನಾದ್ರೂ ಸಿಗ್ತದ ಅಂತ ನೋಡ್ತದೆ, ಏನೂ ಇಲ್ಲ. ದೂರದಲ್ಲಿ ಕೆಂಪಾದಂತಹ ಒಂದು ಹಣ್ಣು ಅಂತ ಭ್ರಮಿಸ್ತಾನೆ. ಸೂರ್ಯದೇವ ಆಕಾಶದಲ್ಲಿ ಮಿರಮಿರನೆ ಮಿನುಗುತ್ತಿದ್ದಾನೆ. ಒಂದೇ ನೆಗೆತದಲ್ಲಿ ಸೂರ್ಯದೇವನ ಬಳಿಗೆ ಧಾವಿಸಿ ಹೋಗ್ತಾನೆ ಆಂಜನೇಯ. ಹಾಗೆ ಹೋಗಿ ಇನ್ನೇನು ಸೂರ್ಯನನ್ನು ತನ್ನ ಮುಖದೊಳಗೆ ತುಂಬಿಸಿಕೊಳ್ಳಬೇಕು, ಆ ಸಾಮರ್ಥ್ಯ ಇತ್ತು ಆಂಜನೇಯನಿಗೆ, ತುಂಬಿಸಿಕೊಳ್ಬೇಕು. ಆವಾಗ ವಜ್ರಾಯುಧದ ಒಂದು ಹೊಡೆತ ಬಿದ್ದು ಬಿಡ್ತದಂತೆ ಹನುವಿಗೆ. ಅವನ ಈ ಗಲ್ಲದ ಭಾಗಕ್ಕೆ ಒಂದು ಹೊಡೆತ ಬಿದ್ದು ಇಂದ್ರನ ವಜ್ರಾಯುಧ ಪ್ರಹಾರಕ್ಕೆ ಒಳಪಟ್ಟಿದ್ದಾನೆ ಆಂಜನೇಯ. ಆ ಪ್ರಹಾರಕ್ಕೆ ತತ್ತರಿಸಿದಂತಹ ಮಗು ಅಲ್ಲಿಂದ ನೇರವಾಗಿ ಕೆಳಗೆ ಬಿದ್ದು ಬಿಡುತ್ತದೆ. ಕೆಳಗೆ ಬೀಳಬೇಕಾದ್ರೆ ವಾಯುಪುತ್ರ ಆಂಜನೇಯ, ವಾಯುದೇವರು ತನ್ನ ಮಗುವನ್ನು ಹಿಡಿದುಕೊಂಡು ನೇರವಾಗಿ ಗುಹೆಯೊಳಕ್ಕೆ ತಾನು ಪ್ರವೇಶ ಮಾಡ್ತಾರೆ. ಪ್ರಕೃತಿಯಲ್ಲಿದ್ದಂತಹ ಎಲ್ಲಾ ವಾಯುವು ಕೂಡ ಅಲ್ಲಿಗೆ ಸ್ತಂಭನಗೊಂಡಿತು. ವಾಯು ಸಂಚಾರ ಪ್ರಪಂಚದಲ್ಲಿಲ್ಲ. ವಾಯು ಸಂಚಾರವು ನಿಂತಾಗ ಜೀವಿಗಳ ಪರಿಸ್ಥಿತಿ ಹೇಗೆ, ಅಲ್ಲದೆ ಯಾವ ರೀತಿಯಾಗಿ ದಿಕ್ಕೆಟ್ಟು ಹೋಗ್ತದೆ ಇಡೀ ಪ್ರಕೃತಿಯು ಕೂಡ, ಎಲ್ಲಾ ಜೀವಿಗಳು ಕೂಡ ಒದ್ದಾಡಿ ಬಿಡ್ತಾರೆ. ಅವಾಗ ಎಲ್ಲಾ ದೇವಾನುದೇವತೆಗಳು ಕೂಡ ವಾಯುದೇವರು ಇದ್ದಂತಹ ಆ ಗುಹೆಯನ್ನು ಪ್ರವೇಶ ಮಾಡ್ತಾರೆ. ತಮ್ಮ ಸೂರ್ಯ ಇರ್ಬೋದು, ಇಂದ್ರ, ಅಗ್ನಿ, ಎಲ್ಲಾ ದೇವತೆಗಳು ಕೂಡ ಬಂದು ವಾಯುದೇವರ ಸಾಮೀಪ್ಯದಲ್ಲಿ ವಾಯುದೇವರ ಮುಂದೆ ತಾವು ಪ್ರಕಟಗೊಳ್ತಾರೆ ಹಾಗೂ ಹೇಳ್ತಾರೆ, ನಿನ್ನ ಮಗುವಿಗೆ ವಜ್ರಾಯುಧ ಆಘಾತ ಆಗಿದೆ ನಿಜ, ಆದ್ರೆ ಇವಾಗ ಪ್ರಕೃತಿಯೆಲ್ಲ ಅಲ್ಲೋಲ ಕಲ್ಲವಾಗಿದೆ, ಜೀವಿಗಳಿಗೆ ಉಸಿರಾಡ್ಲಿಕ್ಕೂ ಸಾಧ್ಯ ಇಲ್ಲ, ವಾಯು ಸ್ತಂಭನ ಆಯ್ತು ಆದ್ರೆ ಹೇಗೆ ಒಂದು ಜೀವನ. ಹಾಗಾಗಿ ನೀನು ಮತ್ತೆ ನಿನ್ನ ಚಲನೆಯನ್ನು ಪ್ರಾರಂಭಿಸಬೇಕು. ನಿನ್ನ ಮಗುವಿಗೆ ಆದಂತಹ ಆಘಾತ ನಾವೆಲ್ಲರೂ ಸೇರಿ ಸರಿಪಡಿಸ್ತೇವೆ. ನಿನಗಾದಂತಹ ಮಾನಸಿಕ ನೋವನ್ನು ನಾವು ನಿವಾರಣೆ ಮಾಡುತ್ತೇವೆ, ಮಗುವಿಗೆ ಅನುಗ್ರಹವನ್ನು ಮಾಡ್ತೇವೆ ಅಂತ ಹೇಳಿ ಎಲ್ಲಾ ದೇವಾದಿ ದೇವತೆಗಳು ಕೂಡ ತಮ್ಮ ದೇವರನ್ನು ಸೇರಿಕೊಂಡು ಆಂಜನೇಯನಿಗೆ ಅನುಗ್ರಹಿಸ್ತಾರೆ. ಸೂರ್ಯದೇವರು ಸಕಲ ವಿದ್ಯೆಯನ್ನು ಕೂಡ ಆಂಜನೇಯನಿಗೆ ನಾನು ಕಲಿಸ್ತೇನೆ ಅಂತ ಸೂರ್ಯದೇವರು ಆಂಜನೇಯ ಸ್ವಾಮಿಯ ಗುರುವಾಗಿ ತಾವು ನಿಯುಕ್ತಗೊಳ್ಳುತ್ತಾರೆ. ಬ್ರಹ್ಮದೇವರು ಬ್ರಹ್ಮಾಸ್ತ್ರದಿಂದಲೂ ಕೂಡ ನಿನ್ನ ಮಗನಿಗೆ ಯಾವುದೇ ಹಾನಿಯಾಗುವುದಿಲ್ಲ, ಬ್ರಹ್ಮಾಸ್ತ್ರ ಅವನಿಗೆ ಯಾವುದೇ ವಿಧವಾದ ಬಾಧೆಯನ್ನು ಮಾಡುವುದಿಲ್ಲ, ತೊಂದರೆಯನ್ನು ಕೊಡುವುದಿಲ್ಲ ಅಂತ ಆಂಜನೇಯನಿಗೆ ಬ್ರಹ್ಮಾಸ್ತ್ರದಿಂದಲೂ ಕೂಡ ರಕ್ಷಣೆಯನ್ನು ನೀಡಲಾಗುತ್ತದೆ. ಹೀಗೇನೆ ಪ್ರತಿಯೊಂದು ದೇವಾನುದೇವತೆಗಳು ಕೂಡ ಅವನ ಶಕ್ತಿಯನ್ನು ವೃದ್ಧಿಸುವಂತಹ ವರವನ್ನು ಆಂಜನೇಯನಿಗೆ ಕೊಡ್ತಾರೆ. ಇದರಿಂದ ಆ ಮಗು ಮತ್ತಷ್ಟು ಬಲಶಾಲಿಯಾಗ್ತಾನೆ, ಮತ್ತಷ್ಟು ತೇಜೋವಂತನಾಗ್ತಾನೆ, ಮತ್ತಷ್ಟು ಶಕ್ತಿವಂತನಾಗ್ತಾನೆ ಆಂಜನೇಯ ಸ್ವಾಮಿ. ಯಾವಾಗ ಹನುವಿಗೆ ಪೆಟ್ಟು ಬಿದ್ದು ಕೆಳಗೆ ಬಿದ್ದು ಬಿಟ್ಟನೋ, ಹನು ಅಂತ ಹೇಳ್ತಾರೆ ಈ ಗಲ್ಲದ ಭಾಗ,
ಅಲ್ಲಿಂದ ಮುಂದೆ ಆತನ ಹೆಸರು ಹನುಮಂತ ಅಂತ ತಾನು ಖ್ಯಾತನಾಗ್ತಾನೆ ಬಾಲ ಆಂಜನೇಯ. ಅಲ್ಲಿಂದ ಮುಂದೆ ಈ ಮಗುವಿಗೆ ಮತ್ತಷ್ಟು ಹೆಚ್ಚು ಆತನ ಚೇಷ್ಟೆಗಳು ಜಾಸ್ತಿಯಾಗುತ್ತವೆ. ಹೀಗೆ ಜಾಸ್ತಿ ಆದದ್ರಿಂದಾಗಿ ಎಲ್ಲಾ ಋಷಿಮನಿಗಳಿಗೂ ಕೂಡ ಕೀಟಲೆಯನ್ನು ಕೊಟ್ಟು ಪ್ರಾರಂಭ ಮಾಡ್ತಾನೆ. ಅವರ ಯಜ್ಞ ಸಾಮಗ್ರಿಗಳನ್ನು ಕೊಂಡೋಗಿ ಎಲ್ಲಿಂದರಲ್ಲಿ ಇಡುವಂಥದ್ದು, ಅವರಿಗೆ ತೊಂದರೆಯನ್ನು ಕೊಡುವುದು, ಅವರ ಕೇಶವನ್ನು ಎಳೆಯುವುದು, ಈ ರೀತಿಯಾಗಿ ಅವರು ಜ್ಞಾನದಲ್ಲಿದ್ದಾಗ ತಪಸ್ಸಲ್ಲಿದ್ದಾಗ ಅವರಿಗೆ ತೊಂದರೆಯನ್ನು ಪ್ರಾರಂಭ ಮಾಡ್ತಾನೆ. ಮಕ್ಕಳು ಮಾಡುವಂತಹ ಚೇಷ್ಟೆ ಇದಕ್ಕೆ ಜೊತೆಯಲ್ಲಿ ಕಪಿಚೇಷ್ಟೆಯು ಸೇರಿಕೊಂಡಿದ್ದು ಚೇಷ್ಟೆ ಮಿತಿ ಮೀರಿತು. ಇವನನ್ನು ಹೀಗೆ ಬಿಟ್ಟರೆ ಇದರಿಂದ ತೊಂದರೆ ಆಗಬಹುದು ಅಂತ ಅಂತರ್ದೃಷ್ಟಿಯಿಂದ ತಿಳ್ಕೊಂಡಂತಹ ಋಷಿಗಳು ಒಂದು ಶಾಪವನ್ನು ಕೊಟ್ಟು ಬಿಡ್ತಾರಂತೆ ಆಂಜನೇಯನಿಗೆ. ಇಷ್ಟೊಂದು ಪ್ರಭಾವಶಾಲಿ ನೀನಾಗಿದ್ದಿ, ಇಷ್ಟೊಂದು ಶಕ್ತಿಶಾಲಿ ನೀನಾಗಿದ್ದಿ, ಬೇರೆ ಮೀರಿದಂತಹ ಪ್ರತಾಪ ನಿನ್ನದಾಗಿದೆ. ಅಲ್ಲದೆ ಋಷಿ ಮುನಿಗಳಿಗೆ ಅವರ ಅಂತರ್ದೃಷ್ಟಿಗೆ ಗೋಚರವಾದದ್ದೇನು ಅಂದ್ರೆ, ಶ್ರೀರಾಮಚಂದ್ರ ಯಾವಾಗ ಭೂಮಿಯಲ್ಲಿ ತಾನು ಅವತಾರ ಮಾಡಿ ಬಂದಿದ್ದಾನೋ ರಾವಣ ಕುಂಭಕರ್ಣರ ವಧೆಗಾಗಿ, ಆವಾಗ ವಾಯುದೇವರಿಂದ ಆ ರಾಮಕಾರ್ಯಕ್ಕಾಗಿ ಯೋಜಿಸಲ್ಪಟ್ಟವನೇ ಆಂಜನೇಯ. ತಾನು ಆ ಸಂದರ್ಭದಲ್ಲಿ ತಾನೂ ಕೂಡ ಅವತಾರ ಎತ್ತಿ ಬಂದಂತವನು ಅಂಜನಾದೇವಿಯ ಮುಖಾಂತರ. ಇವನ ಶಕ್ತಿ ಯಾರಾದರೊಬ್ಬರು ನೆನಪಿಸಿದ್ರೆ ಮಾತ್ರ ನೆನಪಿಗೆ ಬರ್ತಿ, ಇಲ್ಲಾಂದ್ರೆ ಈ ತುಂಟತನ ವಿಪರೀತವಾಗಿ ಏನಾದ್ರೂ ಅನಾಹುತವಾಗಿ ಕಾರಣವಾದ ಹೇಳಿ ಒಂದು ಚಿಕ್ಕ ಶಾಪವನ್ನು ಋಷಿಮುನಿಗಳು ಕೊಟ್ಟು ಬಿಡುತ್ತಾರೆ. ಅಂತೆಯೇ ನಿನ್ನ ಶಕ್ತಿ ನೆನಪಿಗೆ ಬರಲಿಕ್ಕಿಲ್ಲ. ಯಾರಾದ್ರೂ ನಿನಗೆ ನೆನಪಿಸಿದಾಗ ಮಾತ್ರ ನೀನು ನಿನ್ನಲ್ಲಿದ್ದಂತಹ ಅಮೋಘವಾದ ಶಕ್ತಿಯನ್ನು ನೆನಪಿಸಿಕೊಂಡು ಮತ್ತೆ ಆ ದಿಕ್ಕಿನಲ್ಲಿ ಕಾರ್ಯಪ್ರವೃತ್ತನಾಗಲಿ ಅಂತ ಶಾಪವನ್ನು ಕೊಟ್ಟು ಬಿಡ್ತಾರೆ. ಆ ಕಾರಣದಿಂದಾಗಿ ಆಂಜನೇಯ ಸ್ವಾಮಿಗೆ ತನ್ನ ಶಕ್ತಿಯ, ತನ್ನ ಶೌರ್ಯದ, ತನ್ನ ಪರಾಕ್ರಮದ ಅರಿವೇ ಇಲ್ಲ. ತನ್ನಷ್ಟಕ್ಕೆ ತಾನು ಕೂಡುಗಲ್ಲಿನ ಮೇಲೆ ಕುಳಿತುಕೊಂಡು ರಾಮಧ್ಯಾನವನ್ನು ಮಾಡುತ್ತಾ ಇದ್ದಾನೆ. ಜಾಂಬವಂತಾದಿಗಳು ಅವನ ಶಕ್ತಿಯನ್ನು ಅವನಿಗೆ ನೆನಪಿಸಿದ ನಂತರ ತಾನು ಬೃಹದಾಕಾರವಾಗಿ ಬೆಳೆದು ನಿಂತು ಮಹೇಂದ್ರ ಪರ್ವತವನ್ನು ಯಾವ ರೀತಿಯಾಗಿ ಮಾಡಿದ, ಅವನ ಶಕ್ತಿಗೆ, ಸಾಮರ್ಥ್ಯಕ್ಕೆ, ಪರಾಕ್ರಮಕ್ಕೆ, ಅವನ ವೇಗಕ್ಕೆ ಮಹೇಂದ್ರ ಪರ್ವತದ ಸ್ಥಿತಿ ಏನಾಯಿತು, ಅಲ್ಲಿಂದ ಹಾರಿಕೊಂಡು 3 ಯೋಜನೆ ಸಮುದ್ರವನ್ನು ದಾಟಿ ಲಂಕೆಗೆ ಹೋಗಿ ಲಂಕೆಯಲ್ಲಿ ಅನೇಕ ವಿಧವಾದಂತಹ ಕಾರ್ಯಗಳನ್ನು ಮಾಡಿ ಸೀತೆಯ ಗುರುತನ್ನು ತಾನಲ್ಲಿ ಪತ್ತೆ ಹಚ್ಚಿ ಮರಳಿ ಬಂದು ರಾಮನಿಗೆ ಆ ಸೀತೆಯ ಚೂಡಾಮಣಿಯನ್ನು ಕೊಟ್ಟದ್ದು. ಇದೆಲ್ಲವೂ ಕೂಡ ಸುಂದರಕಾಂಡದಲ್ಲಿ ನಾವು ಓದುವಂತಹ ಹಾಗೂ ಆಂಜನೇಯನ ಪರಾಕ್ರಮವನ್ನು ನಾವು ತಿಳಿದುಕೊಂಡಂತಹ ಭಾಗ. ಎಲ್ಲರಿಗೂ ಕೂಡ ಆ ಆಂಜನೇಯ ಸ್ವಾಮಿಯ ಅನುಗ್ರಹವು ಪ್ರಾಪ್ತವಾಗಲಿ. ಆಂಜನೇಯ ಸ್ವಾಮಿ ಎಲ್ಲರಿಗೂ ಅನುಗ್ರಹವನ್ನು ತಂದುಕೊಡ್ಲಿ. ಹಾಗೂ ರಾಮನಲ್ಲಿ, ಶ್ರೀರಾಮಚಂದ್ರ ದೇವರಲ್ಲಿ ಚಿರಸ್ಥಾಯಿಯಾದಂತಹ ಭಕ್ತಿ ನಮ್ಮದಾಗಿರುವಂತೆ ಆಂಜನೇಯ ಸ್ವಾಮಿ ಅನುಗ್ರಹಿಸಲಿ. ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ. ಶ್ರೀಕೃಷ್ಣ ಅರ್ಪಣಮಸ್ತು.